ಒಂದು ಕಾಲದಲ್ಲಿ ದಕ್ಷಿಣ ಭಾರತೀಯ ಸಿನಿಮಾ ರಂಗವನ್ನ ಆಳಿದ ಖ್ಯಾತ ಕನ್ನಡದ ನಟಿ ಸರೋಜಾದೇವಿ ಮೊದಲ ಲೇಡಿ ಸೂಪರ್ ಸ್ಟಾರ್, ಪದ್ಮಭೂಷಣ, ಪದ್ಮವಿಭೂಷಣ ಹೀಗೆ ಅನೇಕ ಬಿರುದು ಗೌರವಗಳಿಗೆ ಪಾತ್ರರಾದ ಕನ್ನಡದ ಹೆಮ್ಮೆಯ ನಟಿ. 1955ರಿಂದ 1984ರವರೆಗೆ ಅಂದ್ರೆ ಬರೋಬ್ಬರಿ 29 ವರ್ಷಗಳ ಕಾಲ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಏಕೈಕ ಭಾರತೀಯ ನಟಿ ಸರೋಜಾದೇವಿ. ಅದ್ಭುತ ಸಿನಿಮಾಗಳ ಮೂಲಕ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಸಂಪಾದಿಸಿದ್ದ ಸರೋಜಾದೇವಿ ಇನ್ನು ನೆನಪು ಮಾತ್ರ. ವೃತ್ತಿ ಜೀವನದಲ್ಲಿ ಅತ್ಯಂತ ಎತ್ತರಕ್ಕೆ ಏರಿದ್ದ ಸರೋಜಾದೇವಿ ವೈಯಕ್ತಿಕ ಜೀವನದಲ್ಲಿ ಅಷ್ಟೇ ನೋವು, ದುಃಖವನ್ನ ಅನುಭವಿಸಿದ್ದಾರೆ. ಅತ್ಯಂತ ಶ್ರೀಮಂತಿಕೆ ಇದ್ದರೂ ಸರೋಜಾದೇವಿ ನೋವಿನಲ್ಲೇ ಕಾಲ ಕಳೆಯುವಂತೆ ಆಗಿದ್ದು ಯಾಕೆ? ಅತ್ಯಂತ ಶ್ರೀಮಂತ ನಟಿ ಸರೋಜಾದೇವಿಯವರ ಒಟ್ಟು ಆಸ್ತಿ ಎಷ್ಟು? ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ? ಇದೀಗ ಅವರ ದತ್ತು ಮಕ್ಕಳಲ್ಲಿ ಆಸ್ತಿಗಾಗಿ ಅಸಮಾಧಾನ ಭುಗಿಲೆದ್ದಿದ್ಯಾಕೆ? ಇಲ್ಲಿದೆ ಸಂಪೂರ್ಣ ವಿವರ. ಆದರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸರೋಜಾದೇವಿ ಅತ್ಯಂತ ಶ್ರೀಮಂತ ನಟಿ. ಅಂದಿನ ಕಾಲದ ನಟಿಯರಲ್ಲೇ ಹಣವನ್ನ ತುಂಬಾ ಬುದ್ಧಿವಂತಿಕೆಯಿಂದ ಬಳಸಿಕೊಂಡ ನಟಿ ಅಂದ್ರೆ ಸರೋಜಾದೇವಿ. ನೇಮು ಫೇಮು ಹಣ ಬರ್ತಾ ಇದ್ದ ಹಾಗೆ ನಟಿಯರ ಜೀವನ ಶೈಲಿಯೇ ಬದಲಾಗಿ ಬಿಡತ್ತೆ. ಶೋಕಿ, ಮೋಜು ಮಸ್ತಿ ಅಂತಾನೆ ಹೆಚ್ಚು ಹಣ ಕಳೆಯುತ್ತಾರೆ. ಆದರೆ ಸರೋಜಾದೇವಿ ಹಾಗಲ್ಲ. ತಾನು ದುಡಿದ ಹಣವನ್ನ ಜಾಗ ಮತ್ತು ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿದರು. ಆದರೆ ಇದಕ್ಕೆಲ್ಲ ಕಾರಣ ಸರೋಜಾದೇವಿಯವರ ತಾಯಿ ರುದ್ರಮ್ಮ. ಸರೋಜಾದೇವಿಯವರ ತಾಯಿ ರುದ್ರಮ್ಮ ತುಂಬಾ ಬುದ್ಧಿವಂತೆ. ಆ ಕಾಲದಲ್ಲಿಯೇ ಹಣವನ್ನ ಹೇಗೆಲ್ಲ ಹೂಡಿಕೆ ಮಾಡಬಹುದು ಎನ್ನುವುದನ್ನ ತುಂಬಾ ಚೆನ್ನಾಗಿಯೇ ತಿಳಿದಿದ್ದರು. 60ರ ದಶಕದಲ್ಲಿ ಹೆಣ್ಣುಮಕ್ಕಳು ಮನೆಯಿಂದ ಹೊರಬಂದು ದುಡಿಯುವುದೇ ದೊಡ್ಡ ಸಾಧನೆಯಾಗಿತ್ತು. ಇನ್ನ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುವ ಕಥೆಯಲ್ಲಿ ಆದರೆ ಆ ಸಮಯದಲ್ಲಿ ಧೈರ್ಯ ಮಾಡಿ ಮಗಳನ್ನ ಚಿತ್ರರಂಗಕ್ಕೆ ಕಳುಹಿಸಿದ್ದರು ರುದ್ರಮ್ಮ. ನಟಿಯಾಗಿದ್ದಾಗ ಸರೋಜಾದೇವಿಯವರ ಬಹುತೇಕ ನಿರ್ಧಾರಗಳನ್ನ ತಾಯಿ ರುದ್ರಮ್ಮ ಅವರೇ ತೆಗೆದುಕೊಳ್ಳುತ್ತಿದ್ದರು. ಸದಾ ಮಗಳ ಜೊತೆಯೇ ಇರುತ್ತಿದ್ದ ರುದ್ರಮ್ಮ ಸರೋಜಾದೇವಿಯವರಿಗೆ ದೊಡ್ಡ ಶಕ್ತಿಯಾಗಿದ್ದರು. ಇವತ್ತು ಸರೋಜಾದೇವಿ ಇಷ್ಟೆಲ್ಲ ಆಸ್ತಿ, ಹಣ, ಒಡವೆ ಮಾಡಿದ್ದಾರೆ ಎಂದರೆ ಅದಕ್ಕೆ ಕಾರಣವೇ ಅವರ ತಾಯಿ. ಹಾಗಾಗಿಯೇ ಸರೋಜಾದೇವಿ ಸ್ಟಾರ್ ನಟಿ ಮಾತ್ರವಲ್ಲದೆ ಶ್ರೀಮಂತ ನಟಿ ಕೂಡ ಆಗಿದ್ದರು. ದಕ್ಷಿಣ ಭಾರತದ ಬಹುತೇಕ ಸ್ಟಾರ್ ನಟರ ಜೊತೆ ನಟಿಸಿರುವ ಸರೋಜಾದೇವಿಯವರು ಆ ಕಾಲದಲ್ಲಿಯೇ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟಿ ಕೂಡ ಆಗಿದ್ದರು. ತಮಿಳು ಸಿನಿಮಾ ರಂಗದಲ್ಲಂತೂ ಸರೋಜಾದೇವಿಯವರ ಕಾಲ್ಶೀಟ್ ಹಿಡಿಯುವುದೇ ನಿರ್ಮಾಪಕರಿಗೆ ದೊಡ್ಡ ಸಾಹಸವಾಗಿತ್ತು. ಅಷ್ಟರ ಮಟ್ಟಿಗೆ ಡಿಮಾಂಡ್ ಮತ್ತು ಬ್ಯುಸಿಯಾಗಿದ್ದರು ನಟಿ ಸರೋಜಾದೇವಿ. 60ರ ದಶಕದಲ್ಲಿಯೇ ಸರೋಜಾದೇವಿಯವರು 70 ಲಕ್ಷದವರೆಗೆ ಸಂಭಾವನೆ ಪಡೆಯುತ್ತಿದ್ದರು ಎನ್ನಲಾಗಿದೆ. ಈಗಿನ ಕಾಲದಲ್ಲಿಯೇ ನಮ್ಮ ಕನ್ನಡದ ನಟಿಯರ ಸಂಭಾವನೆ 70 ಲಕ್ಷ ಮುಟ್ಟಿಲ್ಲ. ಹಾಗಿದ್ದ ಮೇಲೆ ಆ ಕಾಲಕ್ಕೆ ಅಷ್ಟು ಸಂಭಾವನೆ ಪಡೆಯುತ್ತಿದ್ದರೆಂದರೆ ನಿಜಕ್ಕೂ ಸರೋಜಾದೇವಿ ಗ್ರೇಟ್. ಇನ್ನು ತಾಯಿಯಂತೆ ಮಗಳು ಎನ್ನುವ ಮಾತು ಸರೋಜಾದೇವಿಯವರ ವಿಚಾರದಲ್ಲೂ ಸುಳ್ಳಾಗಿಲ್ಲ. ಅಮ್ಮ ಹಾಕಿಕೊಟ್ಟ ಹಾದಿಯಲ್ಲಿ ಸರೋಜಾದೇವಿ ಕೂಡ ನಡೆದರು. ಸರೋಜಾದೇವಿಯವರ ಮುಂದಾಲೋಚನೆ ಕೂಡ ಅವರ ತಾಯಿಯಂತೆಯೇ. ಅಮ್ಮನ ಸಲಹೆ, ಮಾರ್ಗದರ್ಶನದ ಜೊತೆಗೆ ತನ್ನ ಬುದ್ಧಿವಂತಿಕೆ ಕೂಡ ಸರೋಜಾದೇವಿಯವರನ್ನ ಶ್ರೀಮಂತ ನಟಿಯನ್ನಾಗಿ ಮಾಡಿತ್ತು. ಸರೋಜಾದೇವಿಯವರ ಮುಂದೆ ಕನ್ನಡದ ನಾಯಕಿಯರಿರಲಿ ಯಾವ ಹೀರೋನೂ ಇಲ್ಲ. ಅಷ್ಟು ಆಸ್ತಿ ಸಂಪಾದಿಸಿದ್ದಾರೆ. ಅಷ್ಟಕ್ಕೂ ಅವರ ಬಳಿ ಇರುವ ಆಸ್ತಿ ಎಷ್ಟು ಗೊತ್ತಾ? ಸರೋಜಾದೇವಿಯವರಿಗೆ ಬೆಂಗಳೂರಿನಲ್ಲಿ 2 ಭವ್ಯವಾದ ಮನೆ, ಚೆನ್ನೈನಲ್ಲಿ 1 ಮನೆ ಹಾಗೂ ಹುಟ್ಟೂರು ದಶವಾರದಲ್ಲಿ 1 ತೋಟದ ಮನೆ ಇದೆ. ಬೆಂಗಳೂರಿನ ಹೃದಯ ಭಾಗವೆಂದೇ ಕರೆಸಿಕೊಳ್ಳುವ ಮಲ್ಲೇಶ್ವರ ಮತ್ತು ಭಾರಿ ಏರಿಯಾ ಆಗಿರುವ ಸದಾಶಿವನಗರದಲ್ಲಿ 1 ಮನೆ ಇರುವುದು ಅವರ ಶ್ರೀಮಂತಿಕೆಯನ್ನ ಎತ್ತಿ ತೋರಿಸುತ್ತದೆ. ಸದಾಶಿವನಗರದಲ್ಲಿ ಇರುವ ಬಂಗಲೆ ನಿಜಕ್ಕೂ ಅದ್ಭುತವಾಗಿದೆ. ಇನ್ನು ಆಗಿನ ಕಾಲದಲ್ಲೇ ಸಿನಿಮಾ ಕೆಲಸಗಳು ಚೆನ್ನೈನಲ್ಲೇ ಹೆಚ್ಚಾಗಿ ಇರುತ್ತಿತ್ತು. ಅಲ್ಲದೆ ತಮಿಳುನಾಡಿನಲ್ಲಿ ಸರೋಜಾದೇವಿ ದೊಡ್ಡ ಸೂಪರ್ ಸ್ಟಾರ್. ಹಾಗಾಗಿಯೇ ಚೆನ್ನೈನಲ್ಲಿಯೇ ಹೆಚ್ಚು ಇರುತ್ತಿದ್ದ ಆ ಕಾಲಕ್ಕೆ ಅಲ್ಲಿಯೇ ಮನೆ ಖರೀದಿಸಿ ಹೆಚ್ಚಾಗಿ ಅಲ್ಲಿಯೇ ಇರುತ್ತಿದ್ದರು. ಸೂಪರ್ ಸ್ಟಾರ್ ಅಂದ ಮೇಲೆ ಬಂಗಲೆ ಇಲ್ಲದೆ ಇರುತ್ತಾ? ಮನೆ ಮಾತ್ರವಲ್ಲ, ಎಕರೆಗಟ್ಟಲೆ ಜಾಗವನ್ನು ಕೂಡ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ 70 ಎಕರೆಗೂ ಅಧಿಕ ಜಮೀನು ಇದೆ. ಇವತ್ತಿನ ಬೆಲೆಗೆ 1 ಎಕರೆಗೆ ಕಮ್ಮಿ ಅಂದರೂ 3 ಕೋಟಿಯಂತೂ ಬೆಲೆ ಬಾಳತ್ತೆ. ಅಷ್ಟು ಆಸ್ತಿ ಅವರ ಬಳಿ ಇದೆ. ಇನ್ನು ನೆಲಮಂಗಲ ರಸ್ತೆ ಬದಿಯಲ್ಲೂ ಮತ್ತಷ್ಟು ಆಸ್ತಿಯನ್ನ ಮಾಡಿದ್ದಾರೆ. ಇದು ಜಾಗದ ವಿಚಾರವಾದರೆ ಇನ್ನು ಚಿನ್ನವಂತೂ ಲೆಕ್ಕನೇ ಇಲ್ಲ. ಪೆಟ್ಟಿಗೆ ತುಂಬಿದಷ್ಟು ಖಾಲಿಯಾಗದಷ್ಟು ಬಂಗಾರ ಮಾಡಿಸಿದ್ದಾರೆ. ಅದು ಯಾವ ಮಟ್ಟಿಗೆ ಎಂದರೆ ಕಂಡವರ ಮಕ್ಕಳಿಗೆ ಚಿನ್ನವನ್ನ ಹಾಕಿ ಖುಷಿ ಪಡುತ್ತಿದ್ದರು. ಅದೆಷ್ಟೋ ರೇಷ್ಮೆ ಸೀರೆಗಳು ಅವರ ಬಳಿ ಇವೆ. ಇನ್ನೊಂದು ವಿಶೇಷ ಎಂದರೆ ಚಿನ್ನದ ರೇಷ್ಮೆ ಸೀರೆ ಧರಿಸಿದ ಮೊಟ್ಟ ಮೊದಲ ನಟಿ ಎಂದರೆ ಸರೋಜಾದೇವಿ. ಸರೋಜಾದೇವಿ 500 ಕೋಟಿಗೂ ಅಧಿಕ ಆಸ್ತಿ ಮಾಡಿದ್ದಾರೆ. ಇದು ನಿಜಕ್ಕೂ ಬಹುತೇಕರಿಗೆ ಆಶ್ಚರ್ಯವಾಗಬಹುದು. ಆಗಿನ ಕಾಲದ ನಟಿಯರಲ್ಲಿ ಈ ಪರಿ ಆಸ್ತಿ ಮಾಡಿದವರು ಇವರೊಬ್ಬರೇ. ಯಾರು ಇಷ್ಟೊಂದು ಆಸ್ತಿ ಇಟ್ಟುಕೊಂಡಿಲ್ಲ. ಆಗಿನ ಕಾಲದಲ್ಲಿ ಬುದ್ಧಿವಂತಿಕೆಯಿಂದ ಹಣ ಹೂಡಿಕೆ ಮಾಡಿ ಇವತ್ತಿಗೆ ಇಷ್ಟು ದೊಡ್ಡ ಶ್ರೀಮಂತರಾಗಿದ್ದಾರೆ. ಅತ್ಯಂತ ಶ್ರೀಮಂತಿಕೆ, ಸೂಪರ್ ಸ್ಟಾರ್ ಪಟ್ಟ, ಸೌಂದರ್ಯ ಹೀಗೆ ದೇವರು ಎಲ್ಲವನ್ನೂ ನೀಡಿದ್ದ. ಆದರೆ ಜೊತೆಯಲ್ಲಿ ಮಕ್ಕಳಿಲ್ಲ ಎನ್ನುವ ದೊಡ್ಡ ಕೊರಗನ್ನು ಸಹ ಕೊಟ್ಟಿದ್ದ. ಹೌದು, ಸರೋಜಾದೇವಿಯವರಿಗೆ ಮಕ್ಕಳಿಲ್ಲ.
ಹಾಗಾಗಿಯೇ ದತ್ತು ಪಡೆದುಕೊಂಡಿದ್ದರು. ತನ್ನ ಸೋದರಿಯ ಮಕ್ಕಳನ್ನೇ ದತ್ತು ಪಡೆದು ತನ್ನ ಮಕ್ಕಳಿಗಿಂತ ಹೆಚ್ಚು ಎನ್ನುವ ಹಾಗೆ ಸಾಕಿದರು. ಈಗೇನಿದ್ದರೂ ಸಾಕು ಮಕ್ಕಳು ಮತ್ತು ಮೊಮ್ಮಕ್ಕಳದೇ ದರ್ಬಾರ್. ಇಷ್ಟೆಲ್ಲ ಆಸ್ತಿ ಅಮ್ಮ ಮಾಡಿದ್ದಾರೆ ಅಂದ್ಮೇಲೆ ಎಲ್ಲವೂ ತನಗಿರಲಿ ಎನ್ನುವ ದುರಾಸೆ ಮಕ್ಕಳಲ್ಲಿ. ಸರೋಜಾದೇವಿ ನಿಧನ ಹೊಂದುತ್ತಿದ್ದಂತೆ ಮಕ್ಕಳು ಮೊಮ್ಮಕ್ಕಳಲ್ಲಿ ಆಸ್ತಿ ವಿಚಾರಕ್ಕೆ ಅಸಮಾಧಾನ ಭುಗಿಲೆದ್ದಿದೆ. ಆದರೆ ಅಮ್ಮನ ಶವದ ಮುಂದೆ ಆಸ್ತಿಗಾಗಿ ಕಚ್ಚಾಟ ಮಾಡಬಾರದೆಂದು ಹಿರಿಯ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಂಧಾನ ಮಾಡಿದ್ದಾರೆ ಎನ್ನುವ ಸುದ್ದಿ ಕೂಡ ಇದೆ. ಮೊದಲು ಅಮ್ಮನ ಅಂತ್ಯಕ್ರಿಯೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನೆರವೇರಲಿ, ಆಮೇಲೆ ಈ ಆಸ್ತಿ ವಿಚಾರ ಚರ್ಚೆ ಮಾಡಿದ್ರೆ ಆಯ್ತು ಅಂತ ಸಂತೈಸಿ ಸರೋಜಾದೇವಿಯವರ ಹುಟ್ಟೂರು ಚನ್ನಪಟ್ಟಣದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಸರೋಜಾದೇವಿಯವರ ಪಾರ್ಥಿವ ಶರೀರ ಹುಟ್ಟೂರಿಗೆ ಎಂಟ್ರಿ ಕೊಡುತ್ತಿದ್ದಂತೆ ಆಸ್ತಿ ವಿಚಾರಕ್ಕೆ ಮೊಮ್ಮಗಳು ರೊಚ್ಚಿಗೆದ್ದಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದು ನನ್ನ ತೋಟ ಎಂದು ಮೊಮ್ಮಗಳು ಸಿಟ್ಟಿಗೆದ್ದು ಕೂಗಾಡುವ ವಿಡಿಯೋ ಸರೋಜಾದೇವಿಯವರ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲ ಆಸ್ತಿ ಮಾಡಿಟ್ಟರೂ ಏನು ಪ್ರಯೋಜನವೆಂದು ಖಂಡಿತವಾಗಿಯೂ ಅನಿಸದೇ ಇರಲ್ಲ. ಮಕ್ಕಳಿಲ್ಲದಿದ್ದರೂ ದತ್ತು ಪಡೆದುಕೊಂಡು ಸಾಕಿ ತನ್ನೆಲ್ಲ ಶ್ರೀಮಂತಿಕೆ ಆಸ್ತಿ ಚಿನ್ನವನ್ನ ಅನುಭವಿಸಲು ಕೊಟ್ಟು ಎಲ್ಲವನ್ನೂ ಮಕ್ಕಳಿಗೆ ಬಿಟ್ಟು ಹೋದರೂ ಮಕ್ಕಳು ನಡೆದುಕೊಂಡ ರೀತಿ ನಿಜಕ್ಕೂ ಕರಳು ಹಿಂಡತ್ತೆ. ಸೂಪರ್ ಸ್ಟಾರ್ ಆದರೇನು, ಸಾಮಾನ್ಯರಾದರೇನು, ಹಣ ಆಸ್ತಿ ಅಂದ್ರೆ ಎಂತವರನ್ನಾದರೂ ಕೆಟ್ಟವರನ್ನಾಗಿ ಮಾಡುತ್ತೆ. ಸರೋಜಾದೇವಿಯವರ ಮಕ್ಕಳ ವಿಚಾರದಲ್ಲೂ ಹಾಗೆ ಆಗಿರುವುದು ನಿಜಕ್ಕೂ ದುರಂತ.